ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ 2026 ಫೆಬ್ರವರಿ ಮಾಸದ ಮಾಸಿಕ ಭವಿಷ್ಯವನ್ನು ನೋಡೋಣ. ಈ ಒಂದು ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚು ದುಂದು ವೆಚ್ಚಗಳಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮತ್ತೆ ಹಳೆಯ ಸಾಲವನ್ನ ತೀರಿಸಲಿಕ್ಕೆ ತುಂಬಾ ಕಷ್ಟವನ್ನ ಪಡ್ತಾ ಇರ್ತೀರಿ. ಕಷ್ಟಕ್ಕೆ ಒಂದು ಮಾರ್ಗದರ್ಶಕರ ಒಂದು ಅವಶ್ಯಕತೆ ಸಿಗುತ್ತೆ. ದಾರಿಯಲ್ಲಿ ಮುಳ್ಳುಗಳು ಹೆಚ್ಚಾಗಿರುತ್ತೆ. ಆ ಮುಳ್ಳನ್ನ ತಾವು ಜಾಗೃತಿಯಾಗಿ ಪಾಸ್ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು. ಕನ್ಯಾ ರಾಶಿಯವರಿಗೆ ವಿವಾಹದಲ್ಲಿ ಉತ್ತಮವಾದಂತಹ ಪ್ರಾಬಲ್ಯತೆ ಕಂಡುಬರುವಂಥದ್ದು ಸಾಧ್ಯತೆ ಕಂಡುಬರ್ತಾ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಮೊದಲ ಅರ್ಧದಲ್ಲಿ ತುಂಬಾನೇ ಕಷ್ಟ ಆದ, ದ್ವಿತೀಯ ಅರ್ಧದಲ್ಲಿ ಸ್ವಲ್ಪ ಮಟ್ಟಿನ ಲಾಭಗಳು ಕಂಡುಬರುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಒಂದು ದುಡುಕಿನ ಸ್ವಭಾವದಿಂದ ತಾವು ದೂರ ಆಗೋದು ತುಂಬಾನೇ ಉತ್ತಮ. ದುಡುಕಿನ ಸ್ವಭಾವದಿಂದ ಕೋಪದಲ್ಲಿ ಮೂಗನ್ನ ಕುಯ್ಕೊಂಡ್ರೆ ಮತ್ತೆ ಮೂಗು ಬರೋದಿಲ್ಲ. ನನ್ನ ಪ್ರೀತಿಯ ವೀಕ್ಷಕರೇ, ಮೂಗು ಇದ್ಮೇಲೆ ನೆಗಡಿ ಸರ್ವೇ ಸಾಮಾನ್ಯ. ಆ ನೆಗಡಿ ಬಂತು ಅಂತ ಮೂಗನ್ನೇ ಕಟ್ ಮಾಡೋದು ತುಂಬಾನೇ ಅಪರಾಧವಾಗುತ್ತೆ. ಅತಿ ಹೆಚ್ಚು ಸಮಸ್ಯೆಗಳು ಖಂಡಿತವಾಗಿ ಬಂದೇ ಬರುತ್ತೆ ಸತಿಪತಿಯಲ್ಲಿ. ಆ ಸಮಸ್ಯೆಗಳನ್ನ ತಾವು ದೂರ ಮಾಡ್ಕೊಳ್ಳೋಕೆ ಮಾರ್ಗದರ್ಶಕರ ಒಂದು ಸಲಹೆಯನ್ನ ಪಡೆಯುವುದು, ಗುರು ಹಿರಿಯರ ಒಂದು ಸಲಹೆಯನ್ನ ಪಡೆಯುವುದು ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ ಸ್ವಲ್ಪ ಡ್ರೈವಿಂಗ್ ಅಲ್ಲಿ ತುಂಬಾನೇ ಸೇಫ್ಟಿ ಆಗಿರಬೇಕು. ಯಾರು ಚಾಲಕರ ಕೆಲಸವನ್ನ ಮಾಡ್ತಾ ಇರ್ತೀರಿ, ತುಂಬಾ ಸೇಫ್ಟಿಯನ್ನ ತಾವು ತೆಗೆದುಕೊಳ್ಳೋದು ತುಂಬಾನೇ ಉತ್ತಮ. ಸ್ವಲ್ಪ ಜಾಗೃತಿಯಾಗಿರಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಅದರಲ್ಲೂ ಸಂಚಾರಿಗಳು ಯಾರಾಗಿರ್ತೀರಿ, ಸಂಚಾರಕರೇ ಆಗಿರ್ತೀರಿ, ಪ್ರಯಾಣಗಳನ್ನು ಯಾರು ಮಾಡ್ತಾ ಇರ್ತೀರಿ, ಅವ್ರಿಗೆ ತುಂಬಾನೇ ಒಂದು ಸಮಸ್ಯೆಗಳು ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಯುವುದು ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ ತಾವು ಸ್ಪರ್ಧಾತ್ಮಕ ಜೀವನವನ್ನ ತಾವು ಮಾಡುವಂಥದ್ದು, ಸ್ಪರ್ಧಾತ್ಮಕವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಬಹುಮಾನವನ್ನು ಸಹಿತ ತಾವು ಗೆಲ್ಲುವಂಥದ್ದು, ತಮ್ಮ ಸ್ಪರ್ಧೆಗೆ ತಕ್ಕಂತಹ ಫಲಗಳು ಸಹಿತ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಒಂದು ಬಹುಮಾನವನ್ನ ಸಹಿತ ತಾವಿಲ್ಲಿ ಗೆಲ್ಲುವಂತಹ ಒಂದು ಅವಕಾಶಗಳು ಸಹಿತ ಸಿಗ್ತಾ ಇದೆ. ತುಂಬಾನೇ ಒಂದು ಯಶಸ್ವಿ ಪೂರಕವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಮುಂದುವರಿಸೋದು ತುಂಬಾನೇ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ಆರ್ಥಿಕತೆಯ ಲಾಭವಾಗುತ್ತೆ. ಮಾನಸಿಕ ಚಿಂತೆಯಿಂದ ತಾವು ದೂರ ಆಗ್ತೀರಿ. ತಮಗೆ ಇಷ್ಟ ದೈವವಾದಂತಹ ಗಣೇಶನ ಒಂದು ಆರಾಧನೆಯನ್ನು ತಾವು ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ಓಂ ಗಂ ಗಣಪತಿಗೆ ನಮಃ ಅನ್ನುವಂಥ ಮಂತ್ರವನ್ನ 108 ಬಾರಿ ತಾವು ಪಠನೆಯನ್ನ ಮಾಡೋದ್ರಿಂದ ಉತ್ತಮವಾದಂತಹ ಲಾಭಗಳು ಸಹಿತ ತಮಗೆ ಸಿಗ್ತಾ ಹೋಗುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಪೂರ್ವ ದಿಕ್ಕನ್ನು ಆಯ್ಕೆಯನ್ನ ಮಾಡ್ಕೊಳ್ಳಿ. ಶ್ವೇತ ಮಿಶ್ರಿತ ನೀಲಿ ಬಣ್ಣವನ್ನು ಧಾರಣೆ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ತಾವು ಈ ಒಂದು ಮಾಸದಲ್ಲಿ 2 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟ ಸಂಖ್ಯೆಯನ್ನು ತಾವು ತೆಗೆದುಕೊಳ್ಳೋದು ತುಂಬಾನೇ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಳೋದಾಗುತ್ತೆ. ಇದಾಗಿತ್ತು ಕನ್ಯಾ ರಾಶಿಯ 2026 ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ತಮಗೆ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.